ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ UK ಇಂಗ್ಲೀಷ್ ಗ್ರಾಮರ್ ಹಾಗೂ ವೊಕ್ಯಾಬ್ಯುಲರಿ ಚಾನಲ್ಗೆ ಸುಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ಪ್ರಾರಂಭಗೊಳಿಸಿ 2 ದಿನ ಆಯಿತು. ಮೊದಲನೇ ದಿನದಲ್ಲಿ ನಾವು ಏನು ಮಾಡಿದ್ದೀವಿ, ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ಇಂಟ್ರೊಡಕ್ಷನ್ ಪಾರ್ಟ್ ಮಾಡಿದ್ವಿ. ಅದಾದ ನಂತರ ಏನು ಮಾಡಿದ್ದೀವಪ್ಪ ಅಂತಂದರೆ ನೌನ್ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡಿದ್ವಿ. ಅದಾದ ನಂತರ ನಿನ್ನೆ ಟಾಪಿಕಲ್ಲಿ ನಾವು ಎದರ ಬಗ್ಗೆ ಡಿಸ್ಕಷನ್ ಮಾಡಿವಪ್ಪ ಅಂತಂದರೆ ಪ್ರೊನೌನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಇದಾದ ನಂತರ ನನಗೆ ನಿನ್ನೆ ಒಂದು ಕಮೆಂಟ್ ಬಂದಿತ್ತು, ಸರ್ ಸ್ವಲ್ಪ ವಿವರಣೆ ನಿಮ್ಮದು ಫಾಸ್ಟ್ ಆಗ್ತಾ ಇದೆ, ಅದಕ್ಕೆ ಕಂಟೆಂಟನ್ನು ಪೀಸಾಗಿ ಹೇಳ್ಕೊಡ್ರಿ, ಆದರೂ ಕೂಡ ನೀವು ಸ್ಲೋ ಆಗಿ ಹೇಳ್ರಿ ಅಂತಕ್ಕಂಥದ್ದೊಂದು ಕಮೆಂಟ್ ಮೇಲೆ ನಾನು ಇವತ್ತೇನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒಂದೊಂದೇ ಟಾಪಿಕ್ಕನ್ನು ಕ್ಲಿಯರಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಆದಷ್ಟು ಎಲ್ಲರೂ ನೋಟ್ ಡೌನ್ ಮಾಡಿಕೊಡ್ರಿ. ಹಾಗೆ ನಿಮಗೇನೇ ಸಮಸ್ಯೆ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಪ್ರಾರಂಭಿಸೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತಾರೆ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ಏನು? ಆಲ್ರೆಡಿ ಇಂಟ್ರೊಡಕ್ಟರಿ ಪಾರ್ಟ್ ಒಳಗೆ ಹೇಳಿವಿ ನಾವು. ಅಡ್ಜೆಕ್ಟಿವ್ ಅಂದರೆ ಏನಪ್ಪ ಅಂತಂದರೆ ನಾಮ ವಿಶೇಷಣ ಅಂತ ಕರಿತೀವಿ. ನಾಮ ವಿಶೇಷಣ. ಇಲ್ಲಿ ನಾಮ ವಿಶೇಷಣ ಎಂಬ ಪದದೊಳಗೆ ನೀವು ಏನು ಮಾಡ್ಬೋದಪ್ಪ ಅಂತಾರೆ 2 ಪಾರ್ಟ್ಗಳನ್ನ ನೋಡ್ಬೋದು. ಒಂದನೇದು ನಾಮ, ಎರಡನೇದು ವಿಶೇಷಣ. ಶಬ್ದಶಃ ಅರ್ಥವನ್ನು ತೆಗೆದುಕೊಂಡ್ರೂ ಕೂಡ ನೋಡ್ರಿ, ಇಲ್ಲೇನು ಹೊಸದೇನಿಲ್ಲ. ನಾಮ ಅಂದರೆ ಇಟ್ಟಿರ್ತಕ್ಕಂಥ ಹೆಸರು, ಪದಗಳಿಗೆ ನಾಮಪದಗಳನ್ನ ಅಂತ ಕರಿತೀವಿ ನಾವು. ಅದ್ರಾಗ ಏನು ವಿಶೇಷತೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ನಾಮ ವಿಶೇಷಣ ಅಂತ ಕರಿತೀವಿ. ಸೊ ಅಡ್ಜೆಕ್ಟಿವ್ ಅಂದರೆ ಏನಪ್ಪ ಅಂದ್ರೆ ಅಡ್ಜೆಕ್ಟಿವ್ಸ್ ಆರ್ ದೋಸ್ ವರ್ಡ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ಅಬೌಟ್ ನೌನ್ ಆರ್ ಪ್ರೊನೌನ್ ಇನ್ ದ ಸೆಂಟೆನ್ಸ್. ಅಂದರೆ ಒಂದು ವಾಕ್ಯದಲ್ಲಿ ಬರುವ ನಾಮಪದವನ್ನು ಡೀಟೇಲ್ ಆಗಿ, ಅಂದರೆ ಅದರ ಗುಣ ಆಗಲಿ, ಅದರ ವಿಶೇಷತೆ ಆಗಲಿ, ಅದರ ಮಾಹಿತಿಯನ್ನು ಹೇಳ್ತಕ್ಕಂಥ ಕೆಲಸ ಯಾವ್ದು ಮಾಡತ್ತಪ್ಪ ಅಂತಂದರೆ ಈ ಅಡ್ಜೆಕ್ಟಿವ್ ಮಾಡ್ತದ. ಸೊ ಇದು ನಿಮಗೆ ಗೊತ್ತಾತಿ ಏನಪ್ಪ ಅಂತಂದರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡೋಣ ಅಲ್ರಿ. ಎಕ್ಸಾಂಪಲ್ ಏನು ಕೊಡೋಣ? ನಮ್ಮಲ್ಲೀಗ ಆಲ್ಮೋಸ್ಟ್ ಹೆಚ್ಚಾಗಿ ಟ್ರೆಂಡಲ್ಲಿ ಇರ್ತಕ್ಕಂಥ ಹಾಡುಗಾರ ಯಾರು? ಸಂಜಿತ್ ಹೆಗ್ಡೆ. ಸಂಜಿತ್ ಹೆಗ್ಡೆ ಬಗ್ಗೆ ಹೇಳ್ಬೇಕಾದ್ರೆ ನಾವೇನು ಮಾಡ್ತೀವಿ? ಎಕ್ಸಾಂಪಲ್, he is a great singer. ನೋಡ್ರಿ, ಮತ್ತೆ ನಾವು ಹೇಳ್ತೀವಿ, ನಾವು ನಿಯಮಗಳನ್ನ ಹೇಳ್ತೀವಿ, ನಾವು ಮರಿತೀವಿ. ನೋಡ್ರಿ, ಯಾವಾಗೂ ಏನು ಮಾಡಬೇಕು, ವಾಕ್ಯದೊಳಗೆ ಬಂದಾಗ ಇದನ್ನು ಅನ್ನಬಾರ್ದು, ಅನ್ಬೇಕು ಅಂತ ನಿನ್ನೆ ನಾನು ಹೇಳಿದ್ದೆ. ಆದರೂ ಕೂಡ ಓದುವಾಗ ಹಂಗೆ ಹೋಗ್ತದೆ. ಹಿ ಈಸ್ ಅ ಗ್ರೇಟ್ ಸಿಂಗರ್. ಅವ್ನು ಎಂಥ ಸಿಂಗರ್ಪ್ಪ ಅಂದ್ರೆ ಶ್ರೇಷ್ಠ ಗಾಯಕ. ಇಲ್ಲಿ ಗ್ರೇಟ್ ಅಂತಕ್ಕಂಥದ್ದು ಯಾರನ್ನ ಹೊಗಳಕತ್ತತಿ? ಪ್ರೊನೌನನ್ನು ಹೊಗಳಕತ್ತತಿ. ಅದಕ್ಕೆ ಇದನ್ನು ನಾವು ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ರಮೇಶ್ ಈಸ್ ಹ್ಯಾಂಡ್ಸಮ್ ಬಾಯ್. ರಮೇಶನು ಒಬ್ಬ ಸುಂದರ ಹುಡುಗ, ಆಕರ್ಷಕ ಹುಡುಗ ಅಂತಕ್ಕಂಥದ್ದು. ಇಲ್ಲೂ ಕೂಡ ನಾವು ಹ್ಯಾಂಡ್ಸಮ್ ಅಂತಕ್ಕಂಥದ್ದನ್ನು ಏನಾಗಿ ಬಳಸ್ತೀವಪ್ಪ ಅಂದ್ರೆ ಅಡ್ಜೆಕ್ಟಿವ್ ಆಗಿ ಬಳಸ್ತೀವಿ. ಇನ್ನು ನಾವು ಅಡ್ಜೆಕ್ಟಿವನ್ನು ಡಿವೈಡ್ ಮಾಡ್ತಾ ಹೋದಂತೆಲ್ಲ ಬೇರೆ ಬೇರೆ ಬುಕ್ಗಳಲ್ಲಿ ಏನು ಮಾಡ್ಯಾರ ಅಂದ್ರೆ ಬೇರೆ ಬೇರೆ ರೀತಿ ಕೊಟ್ಟಾರ್ರಿ. ಕೆಲವೊಂದಿಷ್ಟರೊಳಗೆ 10 ನಮೂನಿ ಅಂತ ಕೊಟ್ಟಾರ, ಇನ್ನು ಕೆಲವೊಂದಿಷ್ಟರೊಳಗೆ 12 ನಮೂನಿ ಅಂತ ಕೊಟ್ಟಾರ, ಇನ್ನು ಕೆಲವೊಂದಿಷ್ಟರೊಳಗೆ 5 ನಮೂನಿ ಕೊಟ್ಟಾರ. ಸೊ ಒಟ್ಟಾರೆಯಾಗಿ ನಾವು ಕಂಡುಕೊಂಡಂತೆ ನಮಗೆಲ್ಲರಿಗೂ ಕಾಂಪಿಟೇಟಿವ್ ಎಕ್ಸಾಮ್ವರೆಗೂ ಕೂಡ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಅಂದರೆ ಪ್ರೈಮರಿ ಸೆಕ್ಷನ್ ಹಿಡ್ಕೊಂಡು ನೀವು ಡಿಗ್ರಿ ಮುಗಿಸಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏನು ಮಾಡ್ತಿರ್ತಾರಲ್ಲ, ಅಲ್ಲಿ ತನಕನೂ ಕೂಡ ನಮಗೆ ಹೆಲ್ಪ್ಫುಲ್ ಆಗಬೇಕಪ್ಪ ಅಂತಂದರೆ ನಾವು ಸುಮಾರು 8 ತರಹದ ಅಡ್ಜೆಕ್ಟಿವ್ಗಳ ಬಗ್ಗೆ ನಮಗೆ ಅರ್ಥ ಆಗಿರಲೇಬೇಕು. ಅದಕ್ಕೆ ನಾನು ಅಷ್ಟೊಂದು ವಾಸ್ಟೆಲ್ಲ ಬೇಡ ಅಂತಕ್ಕಂಥ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಕೇವಲ 8 ರೀತಿಯ ಅಡ್ಜೆಕ್ಟಿವ್ಗಳನ್ನು ನಿಮಗೆ ಏನು ಮಾಡಕತ್ತೀನಪ್ಪ ಅಂತಾರೆ ವಿವರಣೆ ಕೊಡ್ತಾ ಇದ್ದೀನಿ. ಸೊ ಎಷ್ಟಪ್ಪ ಅಂತಂದರೆ ಮೇನ್ಲಿ ಇಲ್ಲಿ 8 ತೆರನಾದ ನಾವು ಅಡ್ಜೆಕ್ಟಿವ್ಗಳನ್ನ ನೋಡ್ತೀವಿ. ದೇರ್ ಆರ್ ಮೇನ್ಲಿ 8 ಟೈಪ್ಸ್ ಇನ್ ಅಡ್ಜೆಕ್ಟಿವ್ಸ್. ಅವು ಅಡ್ಜೆಕ್ಟಿವ್ಗಳನ್ನು ಇಲ್ಲಿ ಏನಾಗತ್ತಪ್ಪ ಅಂತಾರೆ 1 ಲಕ್ಷದೊಳಗಿರಲ್ರಿ. ಯಾಕಪ್ಪ ಅಂದ್ರೆ ನಿನ್ನೆ ನಾನು ಪ್ರೊನೌನ್ ಹೇಳುವಾಗ ಏನು ಮಾಡಿದ್ದೆಪ್ಪ ಅಂತಾರೆ, ಇಲ್ಲಿ ಕೆಲವೊಂದಿಷ್ಟು ಪ್ರೊನೌನ್ಗಳು ಅಡ್ಜೆಕ್ಟಿವ್ ಒಳಗೂ ಬರ್ತಾವ. ಆ ಅಡ್ಜೆಕ್ಟಿವ್ಗಳನ್ನು ಪ್ರೊನೌನ್ಗಳನ್ನ ಕನ್ಫ್ಯೂಷನ್ ಆಗಬೇಡ್ರಿ ಅಂತ ಹೇಳಿದ್ದೆ. ಹಂಗೆ ಈಗ ಅದನ್ನು ನೀವು ಮತ್ತೊಮ್ಮೆ ರಿಕಾಲ್ ಮಾಡ್ಕೊಳ್ರಿ. ಯಾಕಪ್ಪ ಅಂತಾರೆ ಇಲ್ಲಿ ಭೇಟಿ ಆಗ್ತಾವ ಅಂತ, ಇಲ್ಲಿ ಏನಾಕವ ಭೇಟಿ ಆಗ್ತಾವ. ಅದಕ್ಕೆ ಅವುಗಳನ್ನು
ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಈಗ ಮೊದಲನೇದು ಯಾವುದಪ್ಪ ಅಂತಾರೆ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂತೇಳಿ. ಮೊನ್ನೇದು ಯಾವ್ದ್ರಿ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂತೇಳಿ. ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂದ್ರೆ ಏನಪ್ಪ ಅಂದ್ರೆ ವಿವರಣಾತ್ಮಕ ಅಥವಾ ವಿಮರ್ಶಾತ್ಮಕ ನಾಮವಿಶೇಷಣ ಅಂತ. ವಿವರಣಾತ್ಮಕ ಅಥವಾ ಗುಣವಾಚಕ ಅಂತ ಕರಿತೀವಿ. ಇಲ್ಲಿ ಗುಣವಾಚಕ ಅಂದಾಗ ಗುಣಗಳನ್ನು ಒಂದೇ ರೀತಿ ಹೇಳಕ್ ಬರಂಗಿಲ್ಲ. ಅದಕ್ಕೆ ಇದಕ್ಕೆ ವ್ಯಾಖ್ಯಾನ ಡೆಫಿನೇಷನ್ ಏನು ಹೇಳ್ತದಪ್ಪ ಅಂತಾರ, ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ is a word that modifies the noun or pronoun by describing its quality, its appearance, size and emotions. ಇಲ್ಲಿ ಏನಾಗತ್ತಪ್ಪ ಅಂತಂದರೆ ನಾಮಪದ ಮತ್ತು ಸರ್ವನಾಮದಲ್ಲಿ ಇರ್ತಕ್ಕಂತಹ ಅದರ ಗುಣಗಳನ್ನು ಹೆಂಗಪ್ಪ ಅಂತಾರೆ ಹಲವಾರು ರೀತಿಯಾಗಿ ನಾವು ವಿವರಿಸ್ತೀವಿ. ಉದಾಹರಣೆಗೆ ಅವ್ರ ಅಪಿಯರೆನ್ಸ್ ಆಗಿರಬೇಕು, ಹೆಂಗೆ ಕಾಣ್ತಾರೆ ನೋಡಾಕ, ಚಂದ ಕಾಣ್ತಾರೋ, ಕುರುಪರದಾರೋ, ವಕ್ರ ಕಾಣ್ತಾರೋ, ಇದನ್ನು ಕೂಡ ನಾವು ವರ್ಣನೆ ಮಾಡ್ತೀವಿ. ಹಂಗಾದ ಆದ ನಂತರ ನಾವು ಮತ್ತೇನೆಲ್ಲ ವರ್ಣನೆ ಮಾಡ್ತೀವಿ, ಸೈಜ್ ವರ್ಣನೆ ಮಾಡ್ತೀವಿ, ಗಾತ್ರ ವರ್ಣನೆ ಮಾಡ್ತೀವಿ. ಅವ್ನು ಕುಡ್ಡದಾನ, ಕುಳ್ಳದಾನ, ಇಲ್ಲ ಎತ್ತರದಾನ, ಇಲ್ಲ ದಪ್ಪದಾನ, ಇಲ್ಲ ತೆಳಗದಾನ, ಹೀಗೆಲ್ಲ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅವುಗಳನ್ನು ಡಿಸ್ಕ್ರೈಬ್ ಮಾಡ್ತೀವಿ. ಅದೇ ರೀತಿ ಏನಾಗತ್ತಪ್ಪ ಅಂತಾರೆ ಒಂದೊಂದಾಗಿ ನಾವು ಇಲ್ಲಿ ನೋಡ್ತಾ ಹೋಗೋಣ. ಮೊದಲೇದು ಯಾವುದಪ್ಪ ಅಂತಾರೆ ಎಕ್ಸಾಂಪಲ್ ಒಳಗೆ ಅಪಿಯರೆನ್ಸ್ ಒಳಗೆ ಬರ್ತಕ್ಕಂಥವು ಆಲ್ಮೋಸ್ಟ್ ಆಗಿ ನಮಗೆ ಅಪಿಯರೆನ್ಸ್ ಒಳಗೆ ಬರ್ತಕ್ಕಂಥವು ಯಾವ್ಯಾವಪ್ಪ ಅಂತಾರೆ ಎಕ್ಸಾಂಪಲ್ ಒಳಗೆ ಬ್ಯೂಟಿಫುಲ್, ಅಗ್ಲಿ, ಎಲಿಗೆಂಟ್, ಅದು ಯಾವುದೋ ಬಂದಿತ್ತಲ್ರಿ ನಡು ರೀಲ್ಸ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಅವೆಲ್ಲ ಏನಪ್ಪ ಅಂತಾರೆ ಅಪಿಯರೆನ್ಸ್ ರವು. ಅಂದರೆ ನೋಡಕ್ಕೆ ಹೆಂಗೆ ಕಾಣ್ತಾರೋ ಅನ್ನೋದನ್ನು ವರ್ಣನೆ ಮಾಡಿರ್ತಕ್ಕಂಥ ಒಂದು ರೀಲ್ ಅದು. ಅಲ್ಲಿ ಬರ್ತಕ್ಕಂಥ ಎಲ್ಲ ಪದಗಳು ಕೂಡ ಇವಕ್ಕೆ ಅಪಿಯರೆನ್ಸಿಗೆ ಉದಾಹರಣೆಗಳು ಆಗ್ತಾವೆ. ಮುಂದೆ ಎರಡನೇದು ಯಾವುದಪ್ಪ ಅಂದ್ರೆ ಸೈಜ್ ರೀ. ಸೈಜ್ ಭಾಳ ಮ್ಯಾಟ್ರ್ ಆಕತ್ರಿ. ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ ದುನಿಯಾನ ಸೈಜಿಂದ ಓಡಾಡಕತ್ತೈತಿ. ಹಂಗಿದ್ದಾಗ ಈ ಸೈಜ್ಗಳಲ್ಲಿ ಬರ್ತಕ್ಕಂಥವು ಬಿಗ್ಗ, ಸ್ಮಾಲ, ಟಾಲ, ಎನಾರಮಸ, ಹ್ಯೂಜ, ಲಾರ್ಜ ಇವೆಲ್ಲವೂ ಕೂಡ ಎದ್ರೊಳಗೆ ಬರ್ತಾವಪ್ಪ ಅಂತಾರೆ ಸೈಜ್ ಒಳಗಡೆ ಬರ್ತಾವ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಕಲರ್. ತಮ್ಗೊಡ್ರೆ ಕಲರ್ ಬಗ್ಗೆ ಹೇಳ್ಬೇಕಾರೆ ಭಾಳ ಕೆಟ್ಟ ಪರಿಸ್ಥಿತಿ. ಯಾಕಪ್ಪ ಅಂತಾರೆ ಹಿಂದಾಣಿ ನಿನ್ನಿದಲ್ರಿ ಇದು ಕಲರ್ ತೆಗೆದು. ಯಾಕಂದ್ರೆ ವರ್ಣಭೇದ ನೀತಿಗಳನ್ನು ಅವತ್ತನೇ ಭಾಳ ನೋಡ್ಯಾರಿ ನೀವು, ಹೌದಿಲ್ಲ? ನಮ್ಮಲ್ಲೇ ಈಗ ದಕ್ಷಿಣ ಭಾರತದಾಗ ಇದ್ದಿರ್ತಕ್ಕಂಥ ಮಂದಿನ ಉತ್ತರ ಭಾರತದವ್ರು ನಾವು ಒಪ್ಪಂಗಿಲ್ಲ ರೀ. ಯಾಕೆ ಅವರೆಲ್ಲ ಆ್ಯಪಲ್ ತಿಂದು ಬೆಳಗಿರ್ತಾರೋ, ನಾವೆಲ್ಲ ಕರಗಿರ್ತೀವಿ ದ್ರವಿಡ ಮಂದಿ. ಸೊ ಈ ಬಣ್ಣದ ಕೂಡ ಭೇದ ಏನತ್ಲೆ ಅದನ್ನು ಕೂಡ ವರ್ಣನೆ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತದಪ್ಪ ಅಂತಾರೆ ಈ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಮಾಡ್ತದೆ. ಆ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ದೊಳಗೆ ಇನ್ನು ಹೇಳ್ಬೇಕಂದ್ರೆ ಎಮೋಷನ್ನು ಅದ್ರಾಗ ಬರ್ತಾವೆ ರೀ. ಯಾವ್ಯಾವ ಎಮೋಷನ್ ಅಂದರೆ ನಿಮಗೀಗ ಸದ್ಯಕ್ಕೆ ಮನ್ಯಾಗ ಕೂತಿರ್ತೀರಿ, ಕೂತಾಗ ಒಮ್ಮೆ ಮಣ್ಕೊಂಡಿರ್ತೀರಿ, ಕೂತಿರ್ತಾರೆ ಗಪ್ ಕೂತ್ಕೊಂಡು ಟಿ ವಿ ನೋಡಕತ್ತೀರಿ. ಟಿ ವಿ ನೋಡುವಾಗ ಗಸಕ್ನ ಒಂದು ಯಾವುದೋ ನೋಡಬಾರ್ದು ಪಿಕ್ಚರ್ ನೋಡಿ ಉದ್ರೇಕಗೊಂಡು ನಾನು ರಾಕಿ ಬಾಯಿ ಆಗ್ಬೇಕಂತ ಎದ್ದು ಹೊರಗೆ ಬಂದ್ರಪ್ಪ ಅಂದ್ರೆ ಅವಾಗೇನಿರ್ತಲೆ ಆ ಫೀಲ್ ಬೇರೆ ಅದು ಎಮೋಷನ್ ಐತ್ಲೆ ಅದು. ಆ ಎಮೋಷನ್ ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಟಿವ್ ಪ್ರನೌನ್ ಅದು. ಐ ಆಮ್ ಫೀಲಿಂಗ್ ಪ್ಲೇಫುಲ್ ಟುಡೇ. ಹಿ ಈಸ್ ವೆರಿ ಪ್ಲೇಫುಲ್ ಬಾಯ್. ಒಟ್ಟದ್ದು ಯಾವಾಗ ನೋಡ್ತೀವಿ ಭಾಳ ಕೆಟ್ಟ ಆಟ ಆಡ್ತಾನೆ ರೀ, ಸ್ಪೋರ್ಟಿವ್ ಮೈಂಡ್ದಾಗಿರ್ತಾನೆ ಅಂತದ್ದು. ಅದು ಪ್ಲೇಫುಲ್ ಅಂತಕ್ಕಂಥ ಎಮೋಷನ್ ಏನತ್ಲೆ ಅದು ಏನಾಗಿರ್ಬೇಕು, ಫೀಲಿಂಗ್ ಸಂಬಂಧಪಟ್ಟಿರ್ಬಾರ್ದು, ಅವನ ಗುಣಕ್ಕೆ ಸಂಬಂಧಪಟ್ಟಿರ್ಬೇಕು. ಅವಾಗ ಮಾತ್ರ ಅದೇನಾಗತ್ತಪ್ಪ ಅಂದರೆ ಅಡ್ಜೆಕ್ಟಿವ್ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಎಮೋಷನ್ಗಳು ಹ್ಯಾಪಿ ಆಗಿರ್ಬೋದು, ಸ್ಯಾಡ್ ಆಗಿರ್ಬೋದು, ಆಮೇಲೆ ಜಾಯ್ಫುಲ್ ಆಗಿರ್ಬೋದು, ಅವೇರ್ಫುಲ್ ಆಗಿರ್ಬೋದು, ಆ್ಯಕ್ಟಿವ್ಫುಲ್ ಆಗಿರ್ಬೋದು, ಇವೆಲ್ಲ ಎದ್ರಾಗ ಬರ್ತಾವಪ್ಪ ಅಂತಂದರೆ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಒಳಗಡೆ ಬರ್ತಾವ. ಇಲ್ಲಿ ಏನು ಸಮಸ್ಯೆ ಇಲ್ಲ ನಿಮಗೆ. ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಏನತ್ಲ ಇದೇನು ಸಮಸ್ಯೆ ಇಲ್ಲ. ಯಾಕಪ್ಪ ಅಂತಾರೆ ಇದು ಒಂದು ರೀತಿ ವಿವರಣಾತ್ಮಕ
ಗುಣವಾಚಕ ಗುಣ ವಿಶೇಷಣ ಅನ್ನೋದು ನಿಮ್ಗೆ ಗೊತ್ತೈತಿ. ಇಲ್ಲಿ ವಿಶೇಷಣವನ್ನು ನಾವು ಏನು ಮಾಡ್ಬೋದು, ಆ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಏನಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಗುಣಗಳನ್ನ ಹೇಳ್ತಕ್ಕಂಥ ಕೆಲಸ ಯಾವ್ದು ಮಾಡ್ತೈತೆ ರೀ, ಇದು ಮಾಡ್ತದೆ. ಇನ್ನು ಎರಡನೇದು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಬತ್ ನೋಡ್ರಿ. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ನೋಡ್ರಿ, ಏನಾಗೈತಿ ಪರಿಸ್ಥಿತಿ ಅಂತಂದಾಗ ಅಳಗೋಡಿ ನನಗೆಲ್ಲ ಗೊತ್ತ್ರಿ. ಇವು ಮೇನ್ ರೋಡ್ ತಿರ್ಗಾಡಿರ್ತಾನೆ, ಹಿಂಗೆ ಬಂದು ಹಿಂಗೆ ಹಣ್ಮದೇವ್ರ ಗುಡಿ ಮುಂದಿಂದ ಹಿಂಗೆ ಬಸ್ತಾಡ್ ರೋಡ್ ಹಿಡಿದು ಹಿಂಗೆ ಕಿನಾಲ್ ಹಿಡ್ಕೊಂಡು ಹಿಂಗೆ ಆಶಿ ಪಾರಾಗಿ ಬಂದುಬಿಟ್ಟಿರ್ತಾನೆ. ಬರೇ ಮೇನ್ ರೋಡ್ ತಿರ್ಗಾಡ್ರೆ ಅಳಗೋಡಿ ಎಲ್ಲ ಗೊತ್ತಿದ್ದಂಗಲ್ರಿ. ಸಂದ್ರಿಗೆ ಬಂದ್ರೆಲ್ಲ ತಿರ್ಗಾಡ್ಬೇಕಂದ್ರೆ ಅಳಗೋಡಿಯಾಗ ಏನಂತ ಗೊತ್ತಾಗತ್ತೆ, ಯಾವ ಸಂದ್ರಾಗ ಏನು ನಡೆದೈತೆ, ಯಾವ ಸಂದ್ರಾಗ ಏನಿಲ್ಲ ಅಂತ. ಈ ನಮ್ಮ ಪರಿಸ್ಥಿತಿನೂ ಹಂಗಾಗೈತಿ ನೋಡ್ರಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಅಗದಿ ಫುಲ್ ಜೋಶಾಗಿರ್ತೀವಿ. ಏನ ಪಾರ್ಟ್ಸ್ ಆಫ್ ಸ್ಪೀಚ್ ಅವಲ್ಲ 8 ಅದಾವಲ್ಲ, ನೌನ, ಪ್ರನೌನ, ಅಡ್ಜೆಕ್ಟಿವ, ವರ್ಬ, ಅಡ್ವರ್ಬ, ಇವು ಮೇನ್ ರೋಡ್ ರೀ. ಇವು ಇಲ್ಲಿ ಏನೂ ಇಲ್ಲ. ಮೇನ್ ರೋಡ್ದಾಗ ಏನಿರ್ತದೆ ಭಾಳ ಅಂದ್ರೆ ಒಂದು 4 ಅಂಗಡಿ ಇರ್ತಾವೆ, ಒಂದು 4 ಅರ್ಬಿ ಅಂಗಡಿ ಇರ್ತಾವೆ, ಒಂದು 4 ಮತ್ತು ನಮ್ಮ ಗಂಡು ಮಕ್ಳಿಗೆ ಬೇಕಾಯ್ದು ಅಂಗಡಿಗೂ ಇರ್ತಾವೆ, ಈ ಕಡೆ ಒಂದು 4 ಹೆಣ್ಮಕ್ಳಿಗೆ ಬೇಕಾದ ಅಂಗಡಿ ಇರ್ತಾವೆ. ಬಗೆ ಇದ್ದಿದ್ದೆಲ್ಲ ಎಲ್ಲಿತ್ತಿ ಒಳಗೆ ಸಂದ್ರೆ ಆಗೈತಿ. ಹಂಗೆ ಪ್ರನೌನ್ ಅಂತ ಹೇಳಿ ಬಂದಾಗ ಪ್ರನೌನ್ದಾಗ 8 ಓದಿರ್ಲೇ ನೀವು. ಆ ಸಂದ್ರಿಗೆ ಈ ಸಂದ್ರಿಗೆ ಏನು ಲಿಂಕ್ ಐತೆ ಅನ್ನೋದು ಗೊತ್ತಬೇಕು. ಯಾಕಂದ್ರೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವನ್ನ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಆಲ್ರೆಡಿ ನಾನು ಡೆಮಾನ್ಸ್ಟ್ರೇಟಿವ್ ಪ್ರನೌನನ್ನು ಹೇಳೇನಿ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅನ್ನೋದನ್ನು ಇವತ್ತು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾವು ಏನು ಮಾಡೋಣಪ್ಪ ಅಂದ್ರೆ ಇದ್ರ ಅರ್ಥ ತಿಳ್ಕೊಳ್ಳೋಣ ಮೊದಲ. ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂದ್ರೆ ಏನಪ್ಪ ಅಂದ್ರೆ ಅಲ್ಲಿ ಹೆಂಗೆ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಏನು ಹೇಳ್ತಿತ್ತಪ್ಪ ಅಂತಾರೆ, ಆ ಸ್ಥಾನವನ್ನು ಕಂಡುಹಿಡಲಿಕ್ಕೆ ನಾವು ಅಂದ್ರೆ ಪಾಯಿಂಟ್ಔಟ್ ಮಾಡಲಿಕ್ಕೆ ಏನು ಮಾಡ್ತಿದ್ವಿ, ಡೆಮಾನ್ಸ್ಟ್ರೇಟಿವ್ ಪ್ರನೌನನ್ನು ಬಳಸ್ಕೊಳ್ತಿದ್ವಿ. ಆ್ಯಸ್ ಇಟ್ ಈಸ್ ಇಲ್ಲಿಯೂ ಕೂಡ ಏನು ಮಾಡ್ತೀವಪ್ಪ ಅಂತಂದರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ನೌನ್ ಅಥವಾ ಪ್ರನೌನನ್ನು ಏನು ಮಾಡೋಕ್ಕೆ ಉಪಯೋಗಿಸ್ತೀವಪ್ಪ ಅಂತಾರೆ, ಡೆಮಾನ್ಸ್ಟ್ರೇಟಿವ್ ಪ್ರನೌನನ್ನು ಇಂಡಿಕೇಟ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ನಾಮಪದ ಅಥವಾ ಸರ್ವನಾಮಗಳನ್ನು ನಿರ್ದಿಷ್ಟವಾಗಿ ಸೂಚಿಸಲು ಅಥವಾ ಗುರುತಿಸಲು ಉಪಯೋಗಿಸುವ ವಿಶೇಷಣ ಯಾವುದಾಗೈತಪ್ಪ ಅಂತಾರೆ, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಆಗ್ಯದ. ಪ್ರದರ್ಶಕ ಪ್ರದರ್ಶಕ ವಿಶೇಷಣ. ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಏನು ಎಕ್ಸಾಂಪಲ್ ಕೊಟ್ಟಿದ್ದೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಒಳಗಡೆ? ದಿಸ್, ದ್ಯಾಟ್, ದೀಸ್, ದೋಸ್. ಹಂಗಾರೆ ಇಲ್ಲಿ ಯಾವ ಬರ್ತಾವ್ರಿ? ಇಲ್ಲಿಯೂ ಬರ್ತಾವ್ರಿ. ಇಲ್ಲಿಯೂ ಇವ ಬರ್ತಾವ ಸರ್, ಅಲ್ಲಿಯೂ ಅವ ಬರ್ತಾವ, ಇಲ್ಲಿಯೂ ಇವ ಬರ್ತಾವ ಅನ್ನಲ್ತ. ಪರೀಕ್ಷೆ ಒಳಗೆ ನಮಗೆ ನೇರವಾಗಿ ಕ್ವಶನ್ ಕೇಳಿ ಇದ್ರಾಗ ದಿಸ್ ಅಂತಕ್ಕಂಥ ಪದ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಯಾವ ಪದ ಅಂತೇಳಿ ಕೇರಪ್ಪ ಅಂತಾರೆ, ಏನು ಉತ್ತರ ಕೊಡೋಣ್ರಿ ನಾವು? ಅದಕ್ಕೆ ಇಲ್ಲಿ ಉತ್ತರ ಐತ್ರಿ ನನ್ನ ಕಡೆ. ಡಿಫ್ರೆನ್ಸ್ ನೋಡು, ನೀವು ಎರಡು ಉತ್ತರ ನೋಡು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಆ್ಯಂಡ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್? ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂದರೆ ತಲೆಯಾಗಿರಲಿ ದೋಸ್ತವ್ರ, ತಲೆಯಾಗಿರಲಿ. ಪ್ರೊನೌನ್ ಅಂದರೆ ಏನು ಅನ್ನೋದು ಮೊದಲು ಹೇಳೇನೆ. ಪ್ರೊನೌನ್ ಇಟ್ ಮೀನ್ಸ್ ನಾಮಪದದ ಬದಲಿಗೆ ಉಪಯೋಗಿಸುವ ಪದ. ಅದು ಎದರ ಪದದ ಬದಲಿಗೆ ಉಪಯೋಗಿಸುವ ಪದ? ನಾಮಪದದ ಬದಲಿಗೆ ಉಪಯೋಗಿಸುವ ಪದ. ಈ ಕಡೆ ಇದಕ್ಕೆ ಬರ್ರಿ, ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಏನೈತಿದು? ಇದು ಏನು ಮಾಡ್ತತಿ? ಇದು ನಾಮಪದದ ಬದಲಿಗೆ ಉಪಯೋಗಿಸುವ ಪದಕ್ಕೆ ಪ್ರೊನೌನ್ ಅಂದಿರಿ. ಅಡ್ಜೆಕ್ಟಿವ್ಗೆ ಏನು ಮಾಡ್ತೀರಪ್ಪ ಅಂತಾರೆ, ನಾಮಪದ ಮತ್ತು ಪ್ರೊನೌನ್ಗಳನ್ನು ವರ್ಣಿಸುವ ಪದ ಅಂತಂದ್ರಿ. ಅಂದ್ರೆ ನಾಮಪದದೊಳಗೆ ಮತ್ತು ಸರ್ವನಾಮಪದದೊಳಗೆ ಇರ್ತಕ್ಕಂಥ ವಿಶೇಷತೆಯನ್ನು ಸೂಚಿಸ್ತಕ್ಕಂಥ ಪದಕ್ಕೆ ನಾವು ಏನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ ಅನ್ನೋದು ನಮ್ಮ ತಲೆಯಾಗ ಮೊದಲು ಇರ್ಬೇಕ್ರಿ. ಅಂದ್ರೆ ಸರ್ ಇಲ್ರಿ, ಅಲ್ಲೂ ದಿಸ್ಸ ದ್ಯಾಟ ದೀಸ ದೋಜನ ಬರ್ಸಿರಿ, ಇಲ್ಲೂ ದಿಸ್ಸ ದ್ಯಾಟ ದೀಸ ದೋಜನ ಬರ್ಸಾಕತ್ತೀರಿ. ಅವು ಎರಡಕ್ಕೂ ವ್ಯತ್ಯಾಸ ಏನಾಕಿಲ್ಲ ಅಂತ ಹೇಳಕತ್ತೀನಿ. ಇಲ್ಲಿ ಏನು ನೋಡ್ರಿ, ಒಳ್ಳೆ ತಲೆಯಾಗಿರಲಿ. ಪ್ರೊನೌನ್ ಅಂದ್ರೆ ಏನದು? ನಾಮಪದದ ಬದಲಿಗೆ ಬಳಸ್ತಕ್ಕಂಥ ಪದ. ಅಂದ್ರೆ ಇಟ್ ಕ್ಯಾನ್ ಸ್ಟ್ಯಾಂಡ್ ಅಲೋನ್. ಇದು
ಸಿಂಗಲ್ ಆಗಿ ನಿಲ್ತತ್ರಿ ಮತ್ತು ರಿಪ್ಲೇಸಿಸ್ ದ ನೌನ್. ಇದೇನಾಕತಿ ಸಿಂಗಲ್ ಆಗಿ ನಿಲ್ತತಿ, ನೌನ್ ಬದಲಿಗೆ ಬಳಕೆ ಆಗ್ತದ. ಅಲ್ಲಿ ನೌನ್ ಬಳಕೆ ಆಗೋದಿಲ್ಲ, ನೇರವಾಗಿ ಏನು ಬಳಕೆ ಆಕತ್ರಿ, ಇದ ವರ್ಡ್ ಆಸ್ ಇಟ್ ಈಸ್ ಬಳಕೆ ಆಕತಿ. ಆದ್ರೆ ಇದು ಅಡ್ಜೆಕ್ಟಿವ್ ಹಂಗಲ್ಲ. ಇದು ಏನು ಮಾಡ್ತದಪ್ಪ ಅಂತಾರ, ಅದನ್ನ ಮಾಡಿಫೈ ಮಾಡ್ತದ. ಎದನ್ನು ಮಾಡಿಫೈ ಮಾಡ್ತದ? ನೌನ್ ಮತ್ತು ಪ್ರೊನೌನ್ ಮಾಡಿಫೈ ಮಾಡ್ತದ. ರೂಪಾಂತರಗೊಳಿಸ್ತದ. ರೂಪಾಂತರ ಹೆಂಗೆ ಗೊಳಿಸ್ತದ? ಒಂದು ಎಕ್ಸಾಂಪಲ್ ನಿಮಗೆ ಎಲ್ಲರಿಗೂ ಅರ್ಥ ಆಗತಕ್ಕಂಥ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಊರಾಗ ಒಬ್ಬ ದೊಡ್ಡ ಸಾಹುಕಾರ ಅದಾನ, ಭಯಂಕರ ದೊಡ್ಡ ಮಣಿ ಕಟ್ಯಾನ. ನಿಮ್ಮ ಊರಾಗ ಒಬ್ಬ ದೊಡ್ಡ ಸಾಹುಕಾರ ಅದಾನ, ಭಯಂಕರ ದೊಡ್ಡ ಮಣಿ ಕಟ್ಯಾನ. ಅದರ ಬಗ್ಗೆ 2 ವಾಕ್ಯಗಳನ್ನ ಬರಿತೀನಿ ನಾ ಇಲ್ಲಿ, ಪ್ರೊನೌನ್ ಒಳಗೆ ಬರಿತೀನಿ. ದ್ಯಾಟ್ ಈಸ್ ಬಿಗ್. ದ್ಯಾಟ್ ಈಸ್ ಬಿಗ್. ದಟ್ ಈಸ್ ಬಿಗ್. ಇಲ್ಲಿ ಏನ್ರಿ, ಹೌಸ್ ಬದಲಿಗೆ ಏನು ಐತಿ ನೋಡ್ರಿ, ತಲೆ ತಗೊಳ್ರಿ. ದ್ಯಾಟ್ ಈಸ್ ಬಿಗ್ ಅಂದಾಗ ಇಲ್ಲಿ ಹೌಸ್ ತಗೊಂಡಿಲ್ಲ. ಆದ್ರೆ ಇಲ್ಲಿ ಏನ್ ಮಾಡ್ತೀವಪ್ಪ ಅಂತ, ದ್ಯಾಟ್ ಹೌಸ್ ಈಸ್ ಬಿಗ್. ದ್ಯಾಟ್ ಹೌಸ್ ಈಸ್ ಬಿಗ್. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ, ಇನ್ನೊಂದು ಉದಾಹರಣೆ ಕೊಡ್ತೇನೆ ರೀ. ಮನ್ಯಾಗ ಒಂದು ಕುರ್ಚಿ ಐತಿ. ಕುರ್ಚಿ ಯಾವ ಬಾದಿಲ್ಲ ಅವ್ ಮುರ್ದಾನ ಅದನ್ನು ಕೂತ. ಆ ಮುರಿದಿದ್ದು ಕುರ್ಚಿ ಬಗ್ಗೆ ಹೇಳ್ಬೇಕಾಗಿತ್ತು. ಈಗ ಅದಕ್ಕೆ ಪ್ರೊನೌನ್ ಜಾಗದೊಳಗೆ ಹೆಂಗೆ ಹೇಳ್ತೀವಪ್ಪ ಅಂತಾರೆ, ದಿಸ್ ಈಸ್ ಬ್ರೋಕನ್. ದಿಸ್ ಈಸ್ ಬ್ರೋಕನ್. ಇದು ಮುರ್ದತಿ. ಇದರ ಅರ್ಥ ಏನಿಲ್ಲ, ಇದು ಅಂದ್ರೆ ಇದು ಕುರ್ಚಿ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ಆದ್ರೆ ಇಲ್ಲಿ ಹಂಗಲ್ಲ. ದಿಸ್ ಚೇರ್ ಇಸ್ ಬ್ರೋಕನ್. ದಿಸ್ ಚೇರ್ ಇಸ್ ಬ್ರೋಕನ್. ಇವೆರಡು ಉದಾಹರಣೆ ಒಳಗೆ ಅರ್ಥ ಆಗಿರ್ತತಿ ಅಂತ ಅನ್ಕೊಂಡೇನ್ರಿ. ಯಾಕಪ್ಪ ಅಂತಾರೆ, ಇಲ್ಲಿ ನೋಡ್ರಿ, ಒಂದು ಇದಕ್ಕೆ ನಿಮಗೆ ಅರ್ಥ ಆಗ್ಬೇಕಾಗಿತ್ತಾರ, ಒಟ್ಟ ಸಿಂಪಲ್ ಆಗಿ ಅರ್ಥ ಆಗ್ಬೇಕಾಗಿತ್ತಾರ ಒಂದು ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಒಟ್ಟ ಏನಪ್ಪ ಅಂತಂದ್ರೆ, ದಿಸ್ಸ ದ್ಯಾಟ ದೀಸ ದೋಜ ಬಂದವ ಅಂತ ತಿಳ್ಕೊರಿ ಫಸ್ಟಿಗೆ ಸ್ಟಾರ್ಟಿಂಗ್. ದಿಸ್ಸ ದ್ಯಾಟ ದೀಸ ದೋಜ ಬಂದವ ಅಂತ ತಿಳ್ಕೊರಿ. ಅದ್ರ ಮುಂದೆ ಆಕ್ಸಿಲರೀಸ್ ವರ್ಬ್ ಆಗಿ ಬಂದಿರ್ತಾವ್ರಿ. ಯಾವ್ರಿ? ಈಜ, ವಾಜ, ಆರ, ವೇರ. ನೇರವಾಗಿ ಇವ ಬಂದಿದ್ದಪ್ಪ ಅಂತಾರ, ಅದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಅದು ಏನ್ರದು? ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಅದ ದಿಸ್ಸ ದ್ಯಾಟ ದೀಸ ದೋಜ ಬಂದ ಅದ್ರ ಮುಂದೆ ಎಲ್ಲರೇ ನೌನ್ ಬಂದಿತ್ತಪ್ಪ ಅಂತಂದ್ರ, ಅದ್ರ ಮುಂದೆ ಎಲ್ಲರೇ ನಾಮಪದ ಬಂದಿತ್ತಪ್ಪ ಅಂತಂದ್ರ, ಉದಾಹರಣೆಗೆ ಹೌಸ, ಚೇರ, ಕ್ಯಾಟ, ಡಾಗ ಇಂಥವೇನಾದ್ರೂ ನಾಮಪದಗಳು ಬಂದಿದ್ದುಪ್ಪ ಅಂತಾರೆ, ಅದನ್ನ ಏನಂತ ಕರಿಬೇಕು ನಾವು? ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತೇಳಿ ಗುರುತಿಸ್ಬೇಕು. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಏನಪ್ಪ ಅಂದ್ರೆ ಸಮಸ್ಯೆ ಏನತಿ, ಅಗದಿ ಸಿಂಪಲ್ ಆಗಿ ತಿಳ್ಕೊಡ್ರಿ. ಇಲ್ಲಿ ಇಟ್ಟೆಲ್ಲ ಒದ್ದಾಡೋಕ್ಕಿರ್ತವೆ. ಪ್ರೊನೌನ್ಕ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಕ, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಕ ಎಷ್ಟು ವ್ಯತ್ಯಾಸತಿ ಅನ್ನೋದಕ್ಕಿಂತ ಭಾಳ ಸಿಂಪಲ್ ವೇದಾಗ ಅರ್ಥ ಮಾಡ್ಕೊಂಡು ಬಿಡ್ಬೋದು ನಾವು. ದಿಸ್ ಆದ ನಂತರ ಇವು ಆಕ್ಸಿಲರೀಸ್ ಬಂದಾವ, ನೌನ್ ಫಾಲೋ ಆಗಿಲ್ಲಪ್ಪ ಅಂತಾರ, ಅದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ದಿಸ್ ದ್ಯಾಟ್ ದೀಸ್ ದೋಸ್ ಇವು ಬಂದಾವ. ಇವು ಆದ ನಂತರ ಏನಾಗೈತಪ್ಪ ಅಂದ್ರೆ, ಅದ್ರ ಮುಂದೆ ಇಮಿಡಿಯೇಟ್ ಫಾಲೋ ಆಗಿ ಏನು ಬಂದೈತಪ್ಪ ಅಂತಾರೆ, ನೌನ್ ಬಂದೈತೆ ಅಂದ್ರೆ, ಇಮಿಡಿಯೇಟ್ ನೌನ್ ಬಂದೈತೆ ಅಂದ್ರೆ ಅದು ಏನಪ್ಪ ಅಂತಾರೆ, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಸೊ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಮತ್ತು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಗೆ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ ಇದೆ. ಏನಾಗ್ಬಿಡ್ತದಪ್ಪ ಅಂದ್ರೆ, ನಾವು ಗಡ್ಬಡಿ ಒಳಗೆ ಇರ್ತೀವಿ, ಎಕ್ಸಾಮಿಗೆ ಹೋಗಿ ಕೂತಿರ್ತೀವಿ, ಎಕ್ಸಾಮಿನೇಷನ್ ಹಾಲ್ದಾಗ ಕ್ವಶನ್ ಕೇಳ್ಬಿಡ್ತಾನೆ, ನಮ್ಮ ತಲೆಯಾಗೇನ್ರಿ ದಿಸ್ ದ್ಯಾಟ್ ದೀಸ್ ದೋಸ್ ಅದಾವಪ್ಪ ಅಂತಾರೆ, ಅದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತಕ್ಕಂಥದ್ದು. ಆದರೆ ಇಲ್ಲಿ ಏನಾಗ್ಬಿಡ್ತಪ್ಪ ಅಂತಾರೆ, ನಾವು ಗಡ್ಬಡಿ ಒಳಗೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಹಾಕಿ ಬಿಟ್ಟಿವಪ್ಪ ಅಂತಂದ್ರೆ, ಸಪೋಸ್ ಅದು ನೌನ್ ಜೊತೆಗೆ ಫಾಲೋ ಆಗಿ ಬಂದಿತ್ತಪ್ಪ ಅಂತಾರೆ, ನಿಮ್ಮ ಉತ್ತರ ತಪ್ಪಾಗ್ತದೆ. ಅದಕ್ಕೆ ಈ ನಿಯಮವನ್ನು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೆನಪಿನಲ್ಲಿ ಇಟ್ಕೊಡ್ರಿ.